ಡಿಸೆಂಬರ್ 16, 2014 ಆರ್ಮಿ ಪಬ್ಲಿಕ್ ಸ್ಕೂಲ್ ಪೇಶಾವರ್ ಪಾಕಿಸ್ತಾನ. ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ TTP ಭಯೋತ್ಪಾದಕ ಸಂಘಟನೆಯ 6 ಶಸ್ತ್ರಸಜ್ಜಿತ ಉಗ್ರರು ಶಾಲೆಯ ಮೇಲೆ ದಾಳಿ ನಡೆಸಿದರು. ಇದರ ಪರಿಣಾಮ 149 ಜನ ಮೃತಪಡ್ತಾರೆ. ಅವರಲ್ಲಿ 132 ಜನ ಮಕ್ಕಳು, 100ಕ್ಕೂ ಹೆಚ್ಚು ಜನ ಗಾಯಗೊಳ್ಳುತ್ತಾರೆ. ದಾಳಿಯು ಶಾಲೆಯ ಆಡಿಟೋರಿಯಂನಲ್ಲಿ ನಡೆಯುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಪಾಕಿಸ್ತಾನ ಸೇನೆ ಇಮ್ಮಿಡಿಯೇಟ್ ಆಗಿ ಕಾರ್ಯಾಚರಣೆ ನಡೆಸಿ ಎಲ್ಲ ದಾಳಿಕೋರರನ್ನು ಹತ್ಯೆ ಮಾಡುತ್ತೆ. ಈ ದಾಳಿ ಜಾಗತಿಕವಾಗಿ ಖಂಡನೆಗೊಳಗಾಯಿತು. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ವಿರುದ್ಧದ ಕಾನೂನುಗಳನ್ನು ಇನ್ನಷ್ಟು ಕಠಿಣಗೊಳಿಸಲಾಯಿತು. ರಾಷ್ಟ್ರೀಯ ಕಾರ್ಯಾಚರಣೆ ಯೋಜನೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಜಾರಿಗೆ ತರಲಾಯಿತು. ಟೆರರಿಸ್ಟ್ಗಳು ಮೂಲಭೂತವಾದಿಗಳು, ಅವರು ಪಾಕಿಸ್ತಾನದವರೇ, ಅವರು ಮುಸಲ್ಮಾನರೇ. ಆ ಮುಸಲ್ಮಾನರ ಶಾಲೆಗೆ ಯಾಕೆ ಬಾಂಬಿಟ್ರು? ಆ ಮುಸಲ್ಮಾನ ಶಾಲೆಯ 149 ಜನರನ್ನ ಯಾಕೆ ಕೊಂದರು? ಅವರಲ್ಲಿ ಓದಕ್ಕಂತ ಹೋದಂಥ 132 ಜನ ಪುಟ್ಟ ಮಕ್ಕಳು ಯಾಕೆ ಕೊಂದರು? ಮೂಲಭೂತವಾದ, ಹೇಳ್ತಾ ಇದ್ದೀನಲ್ಲ, ಮೂಲಭೂತವಾದ. ಶ್ರೀರಾಮ ಸೇನೆಯ ಸಾಗರ ಹುಲಿಕಟ್ಟಿ ಶ್ರೀರಾಮ ಸೇನೆ ಸಂಘಟನೆ ಕೂಡ ಮೂಲಭೂತವಾದವನ್ನ ಹೇಳ್ತದೆ. ಪಾಕಿಸ್ತಾನದ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಅನ್ನುವಂಥ ಒಂದು ಉಗ್ರ ಸಂಘಟನೆ ತನ್ನದೇ ದೇಶದಲ್ಲಿ ತನ್ನದೇ ಧರ್ಮದ ಮಕ್ಕಳನ್ನ, ಶಾಲಾ ಮಕ್ಕಳನ್ನ ಕೊಲ್ಲೋದಕ್ಕೆ ಹಿಂದೇಟು ಹಾಕೋದಿಲ್ಲ, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಇದೇ ಬೆಳಗಾವಿಯ ಸೌದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದ ಒಂದು ಶಾಲೆಯಲ್ಲಿ ಒಬ್ಬ ಮುಸಲ್ಮಾನ ಮುಖ್ಯೋಪಾಧ್ಯಾಯನನ್ನ ಬದಲಾಯಿಸಬೇಕು, ಓಡಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲಿನ ಮಕ್ಕಳಿಗೆ ವಿಷವನ್ನ ಉಣಿಸಿದ ಸಾಗರ್ ಪಾಟೀಲ, ಈತ ಒಂದು ಸಂಘಟನೆಗೆ ಸೇರಿದವನು. ಆತ ಕೂಡ ಮೂಲಭೂತವಾದಿ. ಆ ಮೂಲಭೂತವಾದ ಇಲ್ಲದೆ ಇದ್ದಿದ್ರೆ, ಆತನ ಒಳಗಡೆ ದ್ವೇಷ ಅನ್ನೋದಿಲ್ಲ ಅಂದಿದ್ರೆ, ಆತನ ಒಳಗಡೆ ಈ ದೇಶದ ಕಾನೂನಿಗೆ ವಿರುದ್ಧವಾದ ಆಶಯಗಳ ವಿರುದ್ಧವಾದಂತಹ ದ್ವೇಷದ ಮನಸ್ಥಿತಿ ಇಲ್ಲದೆ ಇದ್ದಿದ್ರೆ, ಆತ ಮಕ್ಕಳಿಗೆ ವಿಷ ಹಾಕಿ ಕೊಲ್ಲುವಂಥ ಪ್ರಯತ್ನ ಮಾಡ್ತಿರ್ಲಿಲ್ಲ. ಅವನ ಪ್ರಯತ್ನವೇ ಮಕ್ಕಳನ್ನು ಸಾಯಿಸೋದು. ತೆಹರಿಕ್ ಇ ತಾಲಿಬಾನ್ ಮಾಡಿದ್ದು ಮಕ್ಕಳನ್ನು ಸಾಯಿಸೋ ಕೆಲಸ. ಶ್ರೀರಾಮ ಸೇನೆಯ ಸಾಗರ್ ಪಾಟೀಲ ಮಾಡಿದ ಕೆಲಸ ಮಕ್ಕಳನ್ನು ಸಾಯಿಸೋ ಕೆಲಸ. ಇವ್ರಿಗೇನಾದ್ರೂ ವ್ಯತ್ಯಾಸ ಇದೆಯಾ ಈ ಮೂಲಭೂತವಾದಿಗಳಿಗೆ? ಶ್ರೀರಾಮ ಸೇನೆಗೂ ಸಾಗರ್ ಪಾಟೀಲ್ಗೂ ಏನು ಸಂಬಂಧ ಇಲ್ಲ ಅಂತ ನುಣಿಸ್ಕೊಳ್ಳೋ ಹಾಗಿಲ್ಲ ಮುತಾಲಿಕ್. ನಿಮ್ಮ ಸಂಘಟನೆಯ ಮೂಲಭೂತ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸಾಗರ್ ಪಾಟೀಲ, ಹುಲಿಕಟ್ಟಿ ಗ್ರಾಮದ ಸಾಗರ್ ಪಾಟೀಲ, ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂತಹ ಸಾಗರ್ ಪಾಟೀಲ ತನ್ನ ಗ್ರಾಮದ ಶಾಲೆಯ ಮುಸಲ್ಮಾನ ಹೆಡ್ ಮಾಸ್ಟರ್ನ ಓಡಿಸ್ಬೇಕು ಅಂತ ಹೇಳಿ ವಿಷ ಹಾಕಿದ್ನಲ್ಲ, ಅದರಲ್ಲಿ ಬಹುತೇಕ ಮಕ್ಕಳು ಹಿಂದೂ ಮಕ್ಕಳು, ಒಂದಿಬ್ಬರೇನ ಅನ್ಯ ಧರ್ಮದ ಹುಡುಗರಿದ್ದಾರೆ ಅಷ್ಟೇ ಅಂತ ಕೇಳ್ಪಟ್ಟೆ ನಾನು. ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ಒಂದು ಕಣ್ಣು ಹೋಗ್ಬೇಕು. ನನ್ನ ಮಗ ಸತ್ರು ಪರವಾಗಿಲ್ಲ, ಸೊಸೆ ವಿಧವೆ ಆಗ್ಬೇಕು. ನಿನ್ನೆ ಹೇಳ್ತಾ ಇದ್ದೆ ಈಗ ಅದನ್ನು ನಾನು. ಇನ್ನೊಬ್ಬನನ್ನ ನಾಶ ಮಾಡೋದಕ್ಕೆ ಅಥವಾ ಇನ್ನೊಬ್ಬನನ್ನ ಓಡಿಸೋದಕ್ಕೆ ತನ್ನ ಮಕ್ಕಳಿಗೆ ವಿಷ ಹಾಕುವಂಥ ಮನಸ್ಥಿತಿ, ತನ್ನದೇ ಧರ್ಮದ ಮಕ್ಕಳಿಗೆ ವಿಷ ಹಾಕುವಂಥ ಮನಸ್ಥಿತಿ ಮೂಲಭೂತವಾದ. ತೆಹರಿಕ್ ಇ ತಾಲಿಬಾನ್ 2014ರಲ್ಲಿ ಮಾಡಿದ್ದು ಇದೇ ಕೆಲಸ. ಅವರು ಬಾಂಬ್ ಇಟ್ಟರು, ಇವನು ವಿಷ ಇಟ್ಟ. 2ರ ಉದ್ದೇಶ ಕೊಲೆ, 2ರ ಉದ್ದೇಶ ಸಾಯಿಸೋದೆ. ಬಾಂಬ್ ಇಟ್ಟರು ಸಾಯ್ತಾರೆ, ವಿಷ ಇಟ್ಟರು ಸಾಯ್ತಾರೆ. ಅದೃಷ್ಟವಶಾತ್ ಹುಲಿಕಟ್ಟೆ ಗ್ರಾಮದ ಮಕ್ಕಳು ಬದುಕೊಂಡ್ರು, ಅದೃಷ್ಟವಶಾತ್ ಬದುಕೊಂಡ್ರು. ಆದರೆ ಒಳಗಡೆ ವಿಷ, ರಕ್ತಕ್ಕೆ ಸೇರಿರೋ ವಿಷ ಉಸಿರನ್ನು ಕಾಯ್ದಿರ್ಬೋದು. ಆದರೆ ಭವಿಷ್ಯದಲ್ಲಿ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಅದು ಕಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ದೇಹಕ್ಕೆ ಸೇರಿದ ವಿಷ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಆ ಮಕ್ಕಳು ಬಳಲೋದಂತೂ ಖಚಿತ. ತನ್ನ ಮೂಲಭೂತ ಉದ್ದೇಶಕ್ಕೋಸ್ಕರ, ಮುಸಲ್ಮಾನರ ಮೇಲಿನ ದ್ವೇಷಕ್ಕೋಸ್ಕರ ಹಿಂದೂ ಶಾಲಾ ಮಕ್ಕಳಿಗೆ ವಿಷ ಹಾಕ್ಬಿಡ್ತಾನೆ ಅವನು. ಅಲ್ಲಿ ತೆಹರಿಕ್ ಇ ತಾಲಿಬಾನ್ ಅವರು ಅವ್ರದ್ದೇ ಧರ್ಮದ ಮಕ್ಕಳನ್ನು ಕೊಂದು ಹಾಕಿದ್ರು. ತನ್ನದೇ ಧರ್ಮದವರಿಗೆ ಸಾಗರ್ ಪಾಟೀಲ, ಶ್ರೀರಾಮ ಸೇನೆಯ ಸೌದತ್ತಿ ತಾಲೂಕಿನ ತಾಲೂಕು ಅಧ್ಯಕ್ಷ ಸಾಗರ್ ಪಾಟೀಲ ತನ್ನದೇ ಧರ್ಮದ
ಶಾಲಾ ಮಕ್ಕಳಿಗೆ ವಿಷ ಹಾಕಿ ಕೊಲ್ಲುವಷ್ಟು ಯೋಚನೆ ಮಾಡ್ತಾನೆ. ಅಲ್ಲಿ ತೆಹರಿಕ್ ಇ ತಾಲಿಬಾನ್ ತನ್ನದೇ ಧರ್ಮದ ಮಕ್ಕಳನ್ನು ಕೊಲ್ತಾರೆ. ಆಗಲೇ ಹೇಳ್ದಂಗೆ ವ್ಯತ್ಯಾಸ, ಅದು ಬಾಂಬು, ಇದು ವಿಷ, ಉದ್ದೇಶ ಕೊಲ್ಲೋದೇ ಅಲ್ವಾ. ಹಾಗಿದ ಮೇಲೆ ತೆಹರಿಕ್ ಇ ತಾಲಿಬಾನ್ಗೂ ಶ್ರೀರಾಮ ಸೇನೆಯ ಈ ಮನಸ್ಥಿತಿಗೆ ಏನಾದರೂ ವ್ಯತ್ಯಾಸ ಇದೆಯಾ? ತೆಹರಿಕ್ ಇ ತಾಲಿಬಾನ್ ಅಂತ ಟೆರರಿಸ್ಟ್ ಗ್ರೂಪ್ಗಳನ್ನು, ಭಯೋತ್ಪಾದಕ ಸಂಘಟನೆಗಳನ್ನು ಹೇಗೆ ಪಾಕಿಸ್ತಾನ ದೂರ ಇಟ್ಟಿಲ್ವೋ ಆ ದೇಶದ ಮನಸ್ಥಿತಿ ಅದು. ನನ್ನ ದೇಶದ ಒಳಗಡೆ ಈ ಥರದೊಂದು ದುಷ್ಕೃತ್ಯ ಮಾಡಿದಂಥ ಶ್ರೀರಾಮ ಸೇನೆನ ಯಾಕೆ ಬ್ಯಾನ್ ಮಾಡಬಾರ್ದು ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಪ್ರಮೋದ್ ಮುತಾಲಿಕ್ ಅನೇಕ ಜಿಲ್ಲೆಗಳಿಗೆ ಈ ಮನುಷ್ಯನಿಗೆ ಪ್ರವೇಶನೇ ಇಲ್ಲ. ದ್ವೇಷದ ಭಾಷಣ ಮಾಡ್ತಾನೆ, ಸಮಾಜವನ್ನು ಹೊಡಿತಾನೆ, ಏನೊಬ್ಬ ಮೂಲಭೂತವಾದಿ. ಅನೇಕ ಜಿಲ್ಲೆಗಳಿಗೆ ಆತನ ಪ್ರವೇಶವನ್ನು ನಿಷೇಧ ಮಾಡಿದ್ದಾರೆ. ಕೆಲವು ತಾಲೂಕುಗಳಿಗೆ ಇತ್ತೀಚೆಗೆ ಶಿವಮೊಗ್ಗ ಈ ಬದಿಯೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಓಡಾಡ್ಕೊಂಡಿದ್ದಾರಂತೆ. ಚಿಕ್ಕಮಗಳೂರು ಈ ಕಡೆ ಎಲ್ಲ. ನಮ್ಮ ಕಾಂಗ್ರೆಸ್ಸಿನ ಶಾಸಕಿ ನಯನ ಮೋಟಮ್ಮ ಅವರು ಮೊನ್ನೆ ನಿಮ್ಮನ್ನು ಸ್ವಾಗತ ಮಾಡ್ತೀನಿ ಮುತಾಲಿಕ್ ಸಾರ್, ಈಗ ಉತ್ತರ ಕೊಡ್ಬೇಕಿರಲ್ಲ, ಯಾರನ್ನ ಸ್ವಾಗತ ಮಾಡ್ತೀರಿ? ಹಿಂದೂ ಮಕ್ಕಳಿಗೆ ವಿಷವಿಟ್ಟ ಒಬ್ಬ ಕಿರಾತಕ ತಾಲೂಕು ಅಧ್ಯಕ್ಷ ಆಗಿರುವಂಥ ಸಂಘಟನೆಯ ಮುಖ್ಯಸ್ಥನಿಗೆ ಸ್ವಾಗತ ಮಾಡ್ತೀರಾ? ಸ್ವಾಗತ ಮಾಡಿ ಸ್ವಾಗತ. ಇನ್ನೊಬ್ಬರನ್ನ ದ್ವೇಷಿಸ್ತಾರಲ್ಲ, ಅವನು ಒಳ್ಳೆ ಮನುಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬನ ದ್ವೇಷ ಮಾಡ್ತೀನಿ ನಾನು, ಇನ್ನೊಬ್ಬನ ಧಿಕ್ಕರಿಸ್ತೀನಿ ನಾನು, ಇನ್ನೊಬ್ಬರಿಗೆ ವಿಷ ಇಡ್ತೀವಿ, ಅವ್ರ ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಯಾರು ಬೇಕಾದ್ರಾಗ್ಲಿ, ಇನ್ನೊಬ್ಬನ ಕೊಲ್ತೀನಿ, ಇನ್ನೊಬ್ಬನ ದ್ವೇಷಿಸ್ತೀನಿ, ಇನ್ನೊಬ್ಬರನ್ನ ನಾಶ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ, ಅದು ಒಳ್ಳೆ ಮನಸ್ಥಿತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಕೆಟ್ಟವರು, ಕೆಟ್ಟ ಜನ, ಇದು ಡಿಕ್ಲೇರ್. ಅಕ್ಕಪಕ್ಕ ಕೂರ್ಬೇಕಾದ್ರೆ ಯೋಚನೆ ಮಾಡಬೇಕಾಗ್ತದೆ. ಸಿದ್ಧಾಂತವನ್ನು ಬದಿಗಿಟ್ಟು ಕಾಮನ್ ಸೆನ್ಸಿಂದ ಯೋಚನೆ ಮಾಡಿದ್ರೆ ಅರ್ಥ ಆಗ್ತದೆ. ನಯನ ಮೋಟಮ್ಮ ಅವರೇ, ಅದನ್ನು ನನಗೇನು ಚರ್ಚೆ ಮಾಡಕ್ಕೆ ಹೋಗಲ್ಲ. ಮಕ್ಕಳನ್ನು ಕೊಂದಂತಹ ತೆಹರಿಕ್ ಇ ತಾಲಿಬಾನ್, ಅಲ್ಲೂ 6 ಉಗ್ರರೇ ಹೋಗ್ಬಿಟ್ಟು ಬಾಂಬ್ ಇಟ್ಟಿರೋದು, ಶೂಟ್ ಮಾಡಿರೋದು. ತೆಹರಿಕ್ ಇ ತಾಲಿಬಾನ್ ಮುಖ್ಯಸ್ಥ ಹೋಗ್ಬಿಟ್ಟು ಏನಾದ್ರು ಬಾಂಬ್ ಇಟ್ನ, ಶೂಟ್ ಮಾಡಿದ್ನ, ಕನ್ಸಿಡರ್ ಆಗೋದೇನು? ಆ ಸಂಘಟನೆಗೆ ಸೇರಿದವರು ಈ ದುಷ್ಕೃತ್ಯವನ್ನು ಮಾಡಿದ್ರ ಅಂದಮೇಲೆ ಅದರ ಹೊಣೆಯನ್ನ ಆ ಸಂಘಟನೆ ಹೊರಲೇಬೇಕಾಗ್ತದೆ. ಆ ಸಂಘಟನೆಯಲ್ಲಿ ಆಕ್ಟಿವ್ ಆಗಿರುವಂತಹ ಉಗ್ರರು ಹೋಗ್ಬಿಟ್ಟು ಪೇಶಾವರದಲ್ಲಿ 149 ಜನನ ಕೊಂದು ಹಾಕಿದ್ರು. ಅದ್ರಲ್ಲಿ 132 ಜನ ಮಕ್ಕಳಿದ್ರು. ಅದು ತೆಹರಿಕ್ ಇ ತಾಲಿಬಾನ್, TTP, ತೆಹರಿಕ್ ಇ ತಾಲಿಬಾನ್ ಸಂಘಟನೆಯ ಕೃತ್ಯ ಅಂತಾನೆ ಡಿಕ್ಲೇರ್ ಆಗೋದು. ಈಗ ರಾಮಸೇನೆಗೂ ಸಾಗರ್ ಪಾಟೀಲ್ ಏನು ಸಂಬಂಧ ಇಲ್ಲ, ಗೋಡ್ಸೆಗೂ RSSಗೂ ಏನು ಸಂಬಂಧ ಇಲ್ಲ. ಈ ಥರ ಎಲ್ಲ ಆದಮೇಲೆ ನುಣಿಸ್ಕೊಳ್ಳೋ ಹಾಗೇನೇ ಇಲ್ಲ. ಈ ಸಾಗರ್ ಪಾಟೀಲ ಒಂದಿಬ್ಬರನ್ನ ಬಳಸ್ಕೊಂಡು ಅದೇ ಶಾಲೆಯ ಒಬ್ಬ ಬಾಲಕರನ್ನ ಬಳಸ್ಕೊಂಡಿದ್ದಾರೆ ಅನ್ನೋದು ಮಾಹಿತಿ. ಆತನಿಗೆ ಚಾಕ್ಲೇಟ್ ಕೊಟ್ಟು ಒಂದು 500 ರೂಪಾಯಿ ಕೊಟ್ಟೇನೋ ಆ ಟ್ಯಾಂಕಿಗೆ ವಿಷ ಹಾಕ್ಸೋಂಥ ಪ್ರಯತ್ನ ಪಟ್ಟರು ಅಂತೇಳಿ. ಅನ್ಯ ಧರ್ಮದ ವಿರುದ್ಧ ದ್ವೇಷ ನನ್ನೊಳಗಡೆ ಬರುತ್ತಂದರೆ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ತಲೆಯೊಳಗಡೆ ತುಂಬಿರುವಂಥ ವಿಷವೇನು, ವಿಷ ಬೀಜವೇನು ಕನ್ಸಿಡರ್ ಆಗ್ತದಲ್ಲ. ರಾಮಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಒಬ್ಬ ಸಾಗರ್ ಪಾಟೀಲ ಸೌಹಾರ್ದತೆಯ ಬಗ್ಗೆ ಮಾತಾಡ್ತಾನೆ, ಸಾರ್ವಭೌಮತೆಯ ಬಗ್ಗೆ ಮಾತಾಡ್ತಾನೆ, ಸಮಾನತೆಯ ಬಗ್ಗೆ ಮಾತಾಡ್ತಾನೆ. ವಿತ್ ದ ಪೀಪಲ್ ಆಫ್ ಇಂಡಿಯಾ, ಹಿಂದೂ, ಮುಸ್ಲಿಂ, ಜೈನ, ಬೌದ್ಧ, ಸಿಖ್ ಎಲ್ಲರ ಅಣ್ಣ ತಮ್ಮಂದ್ರಂತ ಮಾತಾಡ್ತಾನೆ ಅನ್ನೋದನ್ನು ನಂಬಕ್ಕೆ ಸಾಧ್ಯನಾ? ಹಾಗಲ್ಲ ನಂಬಕ್ಕೆ. ಶ್ರೀರಾಮ ಸೇನೆಯ ಒಂದೇನು ಅಜೆಂಡಾ ಏನಿದೆ ಎಲ್ಲರಿಗೂ ಗೊತ್ತಿದೆಯಲ್ಲ. ಅವರು ಮುಸಲ್ಮಾನರನ್ನು ದ್ವೇಷ ಮಾಡ್ತಾರೆ. ಯಾಕೆ ದ್ವೇಷ ಮಾಡ್ತಾರೆ? ಅವರ ಹಿಂದೂ ರಾಷ್ಟ್ರದ ಪರಿಕಲ್ಪನೆಗಳು ಏನಿದೆ ಇದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇದ್ದರೆ ರಾಮಸೇನೆಗೆ ಸಂಬಂಧಪಟ್ಟಂಥ ಸಾಗರ್ ಪಾಟೀಲ, ರಾಮಸೇನೆಯಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಸಾಗರ್ ಪಾಟೀಲ ಈ ದುಷ್ಕೃತ್ಯವನ್ನು ಮಾಡೋದಕ್ಕೆ ಎಲ್ಲಿಂದ ಪ್ರೇರಣೆ ತಗೊಂಡ, ಎಲ್ಲಿ ಪ್ರಚೋದನೆಗೊಳಗಾದ ಅನ್ನೋದನ್ನು ಬಿಡಿಸಿ ಹೇಳಬೇಕಾ? ಇದು ಚಿಕ್ಕ ಮಕ್ಕಳಿಗೂ ಅರ್ಥ ಆಗ್ತದೆ ತಾನೆ? ಮಕ್ಕಳಿಗೆ ವಿಷಯ ಇಡ್ತೀರಲ್ರಿ. ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರೆ. ಎಷ್ಟೋ ಮಕ್ಕಳು ಸ್ಕೂಲಿಗೆ ಹೋಗೋದು ನೋಡ್ತಾ ಇರ್ತೀವಿ. ಅವ್ರು ಹೆತ್ತವ್ರ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿರ್ತಾರೆ. ಬೆಳಿಗ್ಗೆಲ್ಲ ರೆಡಿ ಮಾಡಿ ಕ್ಯಾಬ್ ಹತ್ತಿಸ್ತಾರೋ, ಬಿಟ್ಟು ಬರ್ತಾರೋ, ಸಂಜೆ ಆ ಮಕ್ಕಳು ಓದೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರಂತ ಕಾಯ್ತಾ ಇರ್ತಾರೆ. ಹಾಗೆ ಓದಕ್ಕೆ ಕಳಿಸಿದ ಮಕ್ಕಳಿಗೆ ವಿಷ ಹಾಕೋ ಕೆಲಸ ಮಾಡಿದ್ರೆ, ಹಾಗೆ ಓದಕ್ಕೆ ಹೋದ ಮಕ್ಕಳಿಗೆ ಏನಾದರೂ ಒಂದು ಸಮಸ್ಯೆ ಆಯಿತು ಅಂದರೆ ಆ ಹೆತ್ತವರ ಪರಿಸ್ಥಿತಿ ಏನಾಗ್ಬೋದು, ಹೃದಯ ಏನಾಗ್ಬೋದು? ಈ ಮಟ್ಟಿಗೆ ಧರ್ಮದ ವಿಷ, ಈ ಮಟ್ಟಿಗೆ ಧರ್ಮದ ಅಫೀಮ್ ತುಂಬಿಕೊಂಡಿದೆಯಾ? ಅಧರ್ಮ ಇದು, ಧರ್ಮ ಅಲ್ಲ, ಅಧರ್ಮ.
ಧರ್ಮದ ಹೆಸರಿನಲ್ಲಿ ಅಧರ್ಮದ ಕೆಲಸ ಮಾಡ್ತಾ ಇದ್ದೀರಾ ಕಚಡಗಳ. ಹಿಂದೂನೋ ಮುಸ್ಲಿಮ್ಸೋ ಕ್ರೈಸ್ತನೋ ಯಾವ ಧರ್ಮಕ್ಕೆ ಸೇರಿರಲಿ, ಈ ಮೂಲಭೂತ ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಮೂಲಭೂತವಾದ ಕಾರಣಕ್ಕೆ ಯಾರನ್ನು ದ್ವೇಷ ಮಾಡ್ತಾ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಯಾವುದೇ ಮೂಲಭೂತವಾದ ಸಂಘಟನೆಗಳನ್ನು ನಾಶ ಮಾಡಬೇಕು. ಇಲ್ಲಾಂದರೆ ದೇಶ ಅಭಿವೃದ್ಧಿ ಆಗಲ್ಲ ಸರ್, ದೇಶಕ್ಕೆ ಭವಿಷ್ಯನೇ ಇಲ್ಲ. ಸಣ್ಣ ಆಲೋಚನೆ ಮಾಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ, ಥಿಂಕ್ ಮಾಡಿ. 10 ನಿಮಿಷ ಕೂತ್ಕೊಂಡು ದೇಶ ಅಭಿವೃದ್ಧಿ ಆಗಬೇಕಾ ಬೇಡ ಯೋಚನೆ ಮಾಡಿ. ಅವನು ಇಂಥವನು, ಇವನು ಅಂಥವನು, ಅವನು ಅದು, ಇವನು ಇದು ಕತೆ ಬೇಡ. ವಿಚಾರಗಳು ಸರಿ ಇದೆಯಾ ಅಷ್ಟು ತಗೊಳ್ಳಿ. ನಾಳೆ ನಮ್ಮ ಮಕ್ಕಳು ವಿಷ ತಿನ್ಬೇಕಾ? ಇದನ್ನ ಈಗಲೇ ತಡೀದೇ ಇದ್ರೆ, ಇದನ್ನ ಈಗಲೇ ಧಿಕ್ಕರಿಸ್ತಾ ಇದ್ರೆ, ಇದನ್ನ ಈಗಲೇ ಖಂಡಿಸ್ತಾ ಇದ್ರೆ ನಾಳೆ ನಮ್ಮ ಮಕ್ಕಳಿಗೂ ವಿಷ ಬಿಡ್ತಾರೆ. ನಾಳೆ ನನ್ನ ಮಕ್ಕಳ ಕೈಗೂ ಬಂದೂಕು ಕೊಡ್ತಾರೆ. ನಾಳೆ ನನ್ನ ಮಕ್ಕಳು ಬದುಕನ್ನು ಕೂಡ ಹಾಳು ಮಾಡ್ತಾರೆ. ದೇಶವನ್ನೇ ಸರ್ವನಾಶ ಮಾಡ್ತಾರೆ. ಮಾತಾಡಬಾರ್ದಾ? ಮಾತಾಡಿದ ಕೂಡಲೇ ಇವನು ಅಂಥವನು, ಇವನು ನಿಂತವನು. ಎಲ್ಲ ಅಕ್ರಮ ಸಂತತಿಗಳೆಲ್ಲ ದ್ವೇಷ ಬಿತ್ತುತ್ತವಲ್ಲ, ಅಂಥ ಕೆಲಸಗಳನ್ನ ಮಾಡಲ್ಲ. ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ದುಡಿತೀವಿ ಕೊನೆ ಉಸಿರಿರೋವರೆಗೂ. ಆ ವಿಚಾರದಲ್ಲಿ ರಾಜನೇ ಇಲ್ಲ. ನೀವು ಏನು ಬೇಕಾದ್ರೆ ಮಾಡಿ, ಐ ಡೋಂಟ್ ಕೇರ್. ಒದ್ದೊಳಗಾಕ್ರಿ ಇಂಥವ್ರನ್ನೆಲ್ಲ. ಫಸ್ಟು ಪಾಪಿಗಳ ಮಕ್ಕಳಿಗೆ ವಿಷಯ ಆಡುತ್ತಾರೆ, ಮಕ್ಕಳಿಗೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.